Hi, hello, dear friends. Welcome back to another video of our YouTube channel ZB Learning Center. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET 2024 ಕುರಿತು ಇದು ಪಾರ್ಟ್ 5 ವಿಡಿಯೋ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 2 3 4 ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಾಗಿದೆ ಕರ್ನಾಟಕ TET ಕುರಿತು. ಸೊ ಹಾಗಾಗಿ ಈ ಒಂದು ವಿಡಿಯೋ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಆಲ್ಸೋ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಈಗ ಕರ್ನಾಟಕ TET ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡೋದು ಹೇಗೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಬಿಕಾಸ್ ಆಲ್ಮೋಸ್ಟ್ ಆಲ್ BEd ಫೈನಲ್ ಇಯರ್ ಇದ್ದವರು ಮತ್ತು BEd ಕಂಪ್ಲೀಟ್ ಮಾಡಿದವರು TET ಎಕ್ಸಾಮಿನನ್ನು ಅಪ್ಲೈ ಮಾಡ್ತಾರೆ. ಅದು ಕರ್ನಾಟಕ TET ಆಗಲಿ ಅಥವಾ CTET ಎಕ್ಸಾಮಿನೇಷನ್ ಆಗಲಿ. ಸೊ ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾರೆ. ಬಟ್ ಥೌಸಂಡ್ಸ್ನಲ್ಲಿ ಕ್ಯಾಂಡಿಡೇಟ್ಸ್ಗಳು ಎಕ್ಸಾಮಿನೇಷನ್ನ ಕ್ಲಿಯರ್ಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಎಕ್ಸಾಮಿನೇಷನ್ ಮ್ಯಾಂಡೇಟರಿ ಆಗಿರುತ್ತೆ. ನೀವು ಗೌರ್ಮೆಂಟ್ ಟೀಚರ್ಸ್ ಪೋಸ್ಟಿಗೆ ಅಪ್ಲೈ ಮಾಡಬೇಕಂದ್ರೆ ನೀವು TET ಕ್ವಾಲಿಫೈ ಆಗಬೇಕಾಗುತ್ತೆ. ಓಕೆ, ಸೊ TET ಈಸ್ ಕಂಪಲ್ಸರಿ ಟು ರೈಟ್ ದಿ ಗೌರ್ಮೆಂಟ್ ಟೀಚಿಂಗ್ ಪೋಸ್ಟ್. ಸೊ ಫಾರ್ ದಟ್ ರೀಸನ್ ಹೌ ಟು ಕ್ವಾಲಿಫೈ ಅಂತ ನೋಡ್ತಾ ಬಂದರೆ, ಮೊದಲಿಗೆ ನೀವು TET ಎಕ್ಸಾಮಿನೇಷನ್ ಏನಿದೆ ಇಲ್ಲಿ ಮಿನಿಮಮ್ ಎಲಿಜಿಬಿಲಿಟಿ ಮಾರ್ಕ್ಸ್. ಓಕೆ, ಸೊ ಆ ಒಂದು ಎಲಿಜಿಬಿಲಿಟಿ ಮಾರ್ಕ್ಸ್ ಪ್ರಕಾರ ನಿಮ್ಮ ಎಜುಕೇಷನ್, ಓಕೆ, ಸೊ ನೀವು BEd ಕಂಪ್ಲೀಟ್ ಮಾಡಿರ್ತೀರ. ಸೊ ಎಲ್ಲ ಸಿಲೆಬಸ್ ಟಚಪ್ನಲ್ಲಿ ಇರ್ತೀರ. ಬಿಕಾಸ್ ನೀವು 3 months ಸ್ಕೂಲ್ ಟ್ರೈನಿಂಗು ಕೂಡ ಹೋಗಿ ಬಂದಿರ್ತೀರ, ಹೈಸ್ಕೂಲ್ ಆಗಲಿ ಪ್ರೈಮರಿ ಆಗಲಿ. ಸೊ ಹಾಗಾಗಿ ಸಿಲೆಬಸ್ ಟಚ್ನಲ್ಲಿ ಇರ್ತೀರ. ಸೊ ಅದೇ ಒಂದು ನಿಮ್ಮ ಕಂಟಿನ್ಯೂವಿಟಿಯನ್ನು ನೀವು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ತಾನೇ ಇರಬೇಕು. ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಲಿ, ಈ ಎಲ್ಲನೂ ಸಾಲ್ವ್ ಮಾಡ್ತಾ ಇದ್ದರೆ ಖಂಡಿತವಾಗಿ ನೀವು TET ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಬಹುದು. ಬಿಕಾಸ್ ಟಿಲ್ BEd ತನಕ ನೀವು ಓದಿದ್ದೀರಾ. ಓಕೆ, ಸೊ TET ಎಕ್ಸಾಮಿನೇಷನ್ ಕೂಡ ಒಂದು ಎಕ್ಸಾಮ್ ಇದ್ದಂಗೆ. ಟ್ರೈ ಟು ಸ್ಟಡಿ ವೆರಿ ಹಾರ್ಡ್ ಆ್ಯಂಡ್ ವೆರಿ ಕ್ವಾಲಿಟಿವ್ ಸ್ಟಡಿ ಮಾಡಬೇಕಾಗುತ್ತೆ. ದೆನ್ ಓನ್ಲಿ ಇಟ್ಸ್ ಪಾಸಿಬಲ್ ದಟ್ ಯು ಕ್ಯಾನ್ ಕ್ವಾಲಿಫೈ ದಿ ಎಕ್ಸಾಮಿನೇಷನ್. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.